ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ವಿಶಿಷ್ಟವಾದ ಮತ್ತು ಮುಖ್ಯವಾದ ಪುಸ್ತಕ ತಮ್ಮ ಎದುರು ಇದೆ. ಇದು ಧಮ್ಮಪದ. ಎಲ್ಲರಿಗೂ ಗೊತ್ತಿರುವ ಹಾಗೆ ಭಗವಾನ್ ಬುದ್ಧನ ಬೋಧನೆಗಳು. ಪೂಜ್ಯ ನಾರದ ಮಹಾಥೇರ ಅವರು ಮೂಲದಲ್ಲಿ ಬರೆದು ಟಿಪ್ಪಣಿಯೆಲ್ಲ ನೀಡಿದಂತಹ ಪುಸ್ತಕವನ್ನು ಕನ್ನಡಕ್ಕೆ ಪ್ರೊಫೆಸರ್ ಹನುಮಂತ ಅವರು ಅನುವಾದ ಮಾಡಿದ್ದಾರೆ. ಬುದ್ಧ ವಚನ ಟ್ರಸ್ಟ್ ಮಹಾಬೋಧಿ ಸೊಸೈಟಿ ಬೆಂಗಳೂರು ಇವರು ಇದನ್ನು ಪ್ರಕಾಶನ ಮಾಡಿದ್ದಾರೆ. ಇದು 2024ರಲ್ಲಿ ಬಂದ ಪುಸ್ತಕ. 180 ರೂಪಾಯಿ ಬೆಲೆ. ಈ ಪುಸ್ತಕ ತುಂಬ ಮುಖ್ಯ ಪುಸ್ತಕ ಅಂತ ನನಗೆ ಅನಿಸಿತು. ಯಾಕೆಂದರೆ ಇದರಲ್ಲಿ ಪಾಳಿ ಗಾಥೆಗಳು, ಶಬ್ದಾರ್ಥ, ಕನ್ನಡ ಅನುವಾದ ಮತ್ತು ಆಯಾ ಗಾಥೆಯನ್ನು ಬೋಧಿಸಿದಂತಹ ಸಂದರ್ಭ ಒಳಗೊಂಡಿರುವ ವಿವರಗಳು ಅಥವಾ ಕಥೆಗಳು ಎಲ್ಲ ಇವೆ. ಯಾವ ಸಂದರ್ಭದಲ್ಲಿ ಯಾವ ಗಾಥೆಯನ್ನು ಭಗವಾನ್ ಬುದ್ಧ ಹೇಳಿದ ಅನ್ನುವಂಥದ್ದು ಸಾಕಷ್ಟು ಉತ್ತಮವಾಗಿ ನಮ್ಮ ಪ್ರೊಫೆಸರ್ ಹನುಮಂತ ಅವರು ಅನುವಾದ ಮಾಡಿದ್ದಾರೆ. ಅವರು ಪಳಗಿದ ಅನುವಾದಕರು. ಬುದ್ಧ ಸಾಹಿತ್ಯವನ್ನು ಬೇರೆ ಕೃತಿಗಳನ್ನು ಕೂಡ ಅವರು ಅನುವಾದ ಮಾಡಿದ್ದಾರೆ ಈಗಾಗಲೇ. ಇದು ಯಾಕೆ ಧಮ್ಮಪದ ಅನ್ನೋದು ಇವತ್ತು ನಾವು ಅಧ್ಯಯನ ಮಾಡಬೇಕಾದ ಪುಸ್ತಕ ಅಥವಾ ಗ್ರಂಥ ಅನ್ನೋದು ಕೂಡ ತುಂಬ ಮುಖ್ಯವಾಗಿ ಯೋಚನೆ ಮಾಡಬೇಕು. ನಮ್ಮಲ್ಲಿ ಏನಾಗಿದೆ ಅಂದರೆ, ಈಗ ಬುದ್ಧನ ಹೆಸರಿನಲ್ಲಿ ಮತ್ತು ಬುದ್ಧನ ಬೋಧನೆಯ ಹೆಸರಿನಲ್ಲಿ ಇತರೆಲ್ಲವನ್ನು, ಹಿಂದೂ ಧರ್ಮವನ್ನು ಅಥವಾ ಸನಾತನ ಧರ್ಮವನ್ನು ಅಥವಾ ವೈದಿಕ ಸಾಹಿತ್ಯವನ್ನು ಟೀಕಿಸುವಂಥ ಒಂದು ಕ್ರಮ ಇದೆ. ಅದೇ ರೀತಿ ಕೆಲವು ವೇದಾಭಿಮಾನಿಗಳು ಬುದ್ಧನನ್ನು ಟೀಕಿಸುವುದನ್ನು ಕೂಡ ನಾವು ಗಮನಿಸ್ತೇವೆ. ಆದರೆ ಹೀಗೆ ಟೀಕಿಸುವಂತಹ ಎರಡೂ ವರ್ಗದವರಿಗೂ ಕೂಡ ಬಹುಶಃ ಬುದ್ಧನ ಮೂಲ ಬೋಧನೆಯ ಪರಿಚಯ ಇಲ್ಲ ಅಂತಲೇ ಅನ್ನಿಸ್ತದೆ. ಯಾಕೆಂದರೆ ಈ ಧಮ್ಮಪದವನ್ನು ಓದಿದರೆ ನಮಗೆ ಅನೇಕ ವಿಷಯಗಳಲ್ಲಿ ನಮ್ಮ ದೇಶದ ಒಂದು ಪರಂಪರೆಯ ಅನೂಚಾನತೆ ಮತ್ತು ಬೇರೆ ಬೇರೆ ದರ್ಶನಗಳ ಮಧ್ಯೆ ಇರುವಂತಹ ಒಂದು ಹೊಂದಾಣಿಕೆ, ಸಾಮ್ಯ ಹೇಗೆ ಒಂದರೊಳಗೊಂದು ಸೇರಿಕೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಸಾಮಾನ್ಯ ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ದಾರ್ಶನಿಕ ವಿವರಗಳು ಅಥವಾ ನಾವು ವೇದಾದಿ ಪಠ್ಯಗಳಲ್ಲಿ ಇರುವಂಥದ್ದು ಏನು ಹೇಳಲಾಗಿದೆಯೋ ಅದು ನಮ್ಮ ಜನಪದ ಜೀವನದಲ್ಲಿ, ಅಂದರೆ ವೇದದ ಪರಿಚಯವೇ ಇಲ್ಲದ ವರ್ಗಗಳಲ್ಲಿ ಕೂಡ ಜನಜೀವನದ ಭಾಗವಾಗಿ ಇರುವಂಥದ್ದನ್ನು ಕಾಣ್ತೇವೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಧಮ್ಮಪದವನ್ನು ವಿಶೇಷವಾಗಿ ಅಧ್ಯಯನ ಮಾಡಬಹುದು. ಇದರ ಕೆಲವು ಪದ್ಯಗಳನ್ನು ಓದಬೇಕು ಅಂತ ನನಗೆ ಆಸೆ ಆಗ್ತದೆ. ಅದರಿಂದ ಬಹುಶಃ ಈ ಸರಣಿಯನ್ನು ಮುಂದುವರಿಸಬೇಕು ಅಂತಲೂ ನನಗೆ ಅನಿಸ್ತದೆ. ಇಲ್ಲಿಗೆ ಇದು ಒಂದು ವಿಡಿಯೋದಲ್ಲಿ ಮುಗಿಸುವಂಥದ್ದಲ್ಲ, ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಲೂ ಅನಿಸ್ತದೆ. ಧಮ್ಮಪದದ ಈ ಪುಸ್ತಕವನ್ನೇ ನೇರವಾಗಿ ನಾನು ಇಟ್ಟುಕೊಂಡು, ಕನ್ನಡದಲ್ಲಿ ಧಮ್ಮಪದ ಬೇರೆ ಬೇರೆ ಅನುವಾದಗಳು ಬಂದಿವೆ, ಪ್ರಕಟ ಆಗಿವೆ. ಆದರೂ ಇದನ್ನೇ ನಾನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂದರೆ, ಇದು ಬುದ್ಧವಚನ ಟ್ರಸ್ಟಿನವರು ಮಹಾಬೋಧಿ ಸೊಸೈಟಿಯ ಅಡಿಯಲ್ಲಿ ಪ್ರಕಟಿಸಿದಂಥದ್ದು ಮತ್ತು ಬೌದ್ಧ ಸಾಹಿತ್ಯವನ್ನು ಈಗಾಗಲೇ ಕನ್ನಡಕ್ಕೆ ತಂದಿರುವಂತಹ ಪ್ರೊಫೆಸರ್ ಹನುಮಂತ ಅವರು ಅನುವಾದ ಮಾಡಿರುವಂಥದ್ದು ಅನ್ನುವ ನೆಲೆಯಲ್ಲಿ, ಮತ್ತು ಮೂಲದ ರಚನೆಕಾರರು ಇಂಗ್ಲೀಷ್ನಲ್ಲಿ ಬರೆದ ಪೂಜ್ಯ ನಾರದ ಮಹಾಥೇರ ಅವರಿಗೂ ಕೂಡ ಬೌದ್ಧ ಸಾಹಿತ್ಯದ ಮಟ್ಟಿಗೆ ತುಂಬ ದೊಡ್ಡ ಹೆಸರು, ಪ್ರಸಿದ್ಧಿ ಇದೆ ಅನ್ನುವ ಕಾರಣಕ್ಕಾಗಿ ತಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ಬೋದು, ಈ ಧಮ್ಮಪದವನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ವಿಂಗಡಿಸಿ ಮಾಡಿದ್ದಾರೆ. ಯಮಕ ವರ್ಗ, ಎಚ್ಚರವಂತಿಕೆ ವರ್ಗ, ಚಿತ್ತ ವರ್ಗ, ಉಪವರ್ಗ, ಮೂರ್ಖ ವರ್ಗ, ಪಂಡಿತ ವರ್ಗ ಅಂತೆಲ್ಲ ವಿಭಾಗಗಳನ್ನು ಮಾಡಿ ಇಲ್ಲಿ ಕ್ರಮಾಗತವಾಗಿ ಕೊಟ್ಟಿದ್ದಾರೆ. ಮೊದಲನೆಯ ವರ್ಗ ಯಮಕ ವರ್ಗ ಅಥವಾ ಜೋಡಿ ವರ್ಗ ಅಂತ ಎರಡೆರಡು ಇರುವಂತಹ ವರ್ಗ ಇದು. ಇಲ್ಲಿ ಮೊದಲನೆಯ ಒಂದು ಗಾಥೆ ಹೀಗೆ ಬರ್ತದೆ ನೋಡಿ. ಮನೋಪುಬ್ಬಂಗಮಾ ಧಮ್ಮ ಮನೋಸೇಠ ಮನೋಮಯ ಮನಸಾಚೇ ಪದುಷ್ಠೇನ ಭಾಸತಿ ವಾ ಕರೋತಿ ವಾ ತಥೋನಂ ದುಃಖಮನ್ವೇತಿ ಚಿಕ್ಕಂ ವವಹತೋ ಪದಂ. ಅಂದರೆ
ಮನಸ್ಸು ಅನ್ನೋದು ಎಲ್ಲ ಸ್ಥಿತಿಗಳಿಗೆ ಮೂಲ. ಇಲ್ಲಿ ಕೊಟ್ಟಿರುವಂಥ ಅನುವಾದವನ್ನೇ ನಾನು ಹೇಳ್ತಾ ಇರುವಂಥದ್ದು. ಮನಸ್ಸೇ ಎಲ್ಲ ಪಾಪಕರ್ಮಗಳಿಗೆ ಕಾರಣ ಮತ್ತು ಅದರಿಂದ ರೂಪಿತವಾಗಿರುವಂಥದ್ದು. ಯಾರಾದರೂ ದುಷ್ಟ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಅದರಿಂದಾಗಿ ಸಂಕಟ ಪಡಬೇಕಾಗುತ್ತದೆ. ಎಳೆಯುವ ಎತ್ತುಗಳ ಹೆಜ್ಜೆಗಳನ್ನು ಚಕ್ರವು ಹಿಂಬಾಲಿಸುವಂತೆಯೇ ಅವನನ್ನು ದುಃಖವು ಹಿಂಬಾಲಿಸುತ್ತದೆ. ತುಂಬ ಸರಳವಾದ ಒಂದು ಗಾಥೆ, ಆದರೆ ಆಳವಾದ ಅರ್ಥ ಇರುವಂತಹ ಗಾಥೆ. ಇದರ ಸರಣಿಯನ್ನು ಮುಂದಕ್ಕೆ ನೋಡೋಣ. ಸದ್ಯಕ್ಕೆ ಇಷ್ಟು ಸಾಕು. ನಮಸ್ಕಾರ.